1 ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ ಬೆಲ್ಲ 1 ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು 1 ಸೆಕೆಂಡ್ ಕೂತ್ಕೊಳ್ಳಿ. ಗೀತೆಯನ್ನ ಮುಗಿಸೋವರೆಗಾರು ಇರ್ಬೇಕಾಗಿತ್ತಲ್ಲ, ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ ಇವ್ರೆ. ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಆಯ್ತು, ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಪೂರ ಕೇಳದೇ ಇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಾ ಇಲ್ಲ. ಅವರು ಒಪ್ಕೊಂಡಿದ್ದಾರೆ ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯೋವರೆಗೂ ಇರಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಹೇಳಿದ್ರೆ ಸರ್. ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ. ಅದು ಓನ್ ಮಾಡಿದಾರಲ್ಲ ಅವರು. ಸರಿನಾ ರಾಷ್ಟ್ರಗೀತೆ ಮಾಡದೆ ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿತ್ತು ಬಟನ್? ಕೇಳಿದ್ರೆ ಹುಟ್ಟೋದ್ರೆ ರಾಜ್ಯಪಾಲರು ಕಸ್ಟೋಡಿಯನ್ ನಿಮ್ ಕಂಟ್ರೋಲ್ ತಾನೆ. ಕಸ್ಟೋಡಿಯನ್ ಪ್ರತಿಪಕ್ಷ ನಾಯಕರು, ನೀವು ಪ್ರತಿಪಕ್ಷದ ನಾಯಕರು. ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು, ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಸರ್ ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಮಾಡ್ತೀರಿ ಅಶ್ವಥ್ ನಾರಾಯಣ್ ವಿಚಾರನ ಡಿಪೆಂಡ್ ಮಾಡ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡ್ಬೇಡಿ ಸರ್. ಅವ್ರಿಗೆ ಉತ್ತರ ಸರ್. ಈ ಶುಡ್ ನಾಟ್ ಡಿಪೆಂಡ್ ಹಿಮ್. Okay. It's a violation of the Constitution. ರಾಷ್ಟ್ರಗೀತೆ ಆಡಕ್ಕೂ ಮುಂಚಿತವಾಗಿ ಇಳಿದು ಹೊರಟೋದ್ರೆ ಏನಂತ ಹೇಳೋದು? ಅದರಿಂದ ನಾನೇ ಕರೆದೆ ಅವರಿಗೆ. ಅವರು ಬಂದ್ರು ಅಷ್ಟೇ. ಅವರು ಇನ್ನೂ ಮುಂದಕ್ಕೆ ಹೊರಟೋಗಿದ್ರು. ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಏನು ಇಲ್ಲ, ನೀವು ಈಗ 1 ಸೆಕೆಂಡ್. ಈಗ ನೋಡಿ, ನೀವು 1 ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ. ಬೆಲ್ಲ 1 ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು 1 ಸೆಕೆಂಡ್ ಕೂತ್ಕೊಳ್ಳಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದಿರಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ. ಇದು ಚರ್ಚೆ ಮಾಡಿಕೊಂಡು 24 ಗಂಟೆ ಮುಗಿಯುವುದು ಕೂಡ ಇಲ್ಲ. ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ 2 ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಅದನ್ನು ನಮಗೆ ಇದನ್ನು ಕೇಳಿದೆ, ಯಾವುದನ್ನು ರೂಲಿಂಗ್ ಕೊಡ್ಬೇಕಂತ ಕೇಳಿದಿರಿ. ಅವ್ರಿಗೆ ಒಂದು ವಿಚಾರ ಕೇಳಿದ್ದೀರಿ. ಇದು ಬಹುಶಃ ಬಹಳ ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ, ಗಂಭೀರ ವಿಚಾರದ ಕಾರಣ ನಾನು ಮುಂದಿನ ದಿನಕ್ಕೆ ರೂಲಿಂಗ್ ಕೊಡ್ತೇನೆ. ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆಯಿಂದ ಇರಿ. ಈಗ ಪೊನ್ನನ ಸ್ಟಾರ್ಟ್ ಮಾಡಿ ಬಜೆಟ್ ಬಗ್ಗೆ. ಸರಿ, ನೀವು ಹೇಳಿರೋದು ಒಪ್ಕೊಂತೀರಿ. ಈ ಅಧಿವೇಶನದಲ್ಲೇ ಕೊಡಿ. ಇದು ಅಧಿವೇಶನದಲ್ಲೇ ಕೊಟ್ರೆ ನಾವು ನಮ್ದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಆಗಿರೋ ಘಟನೆ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ. ಗವರ್ನರ್ ಅಡ್ರೆಸ್ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ನಿಲುವಳಿ ಸೂಚನೆ ತಂದಿದ್ದೀರಿ. ಸದಸ್ಯರುಗಳನ್ನು ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ಹೇಳ್ಬೇಕಲ್ಲ ಅವ್ರು ಕೂತರಿಸಿ ಒಂದ್ 2 ನಿಮಿಷ ರೂಲ್ಸ್ ಪ್ರಕಾರ ನೀವು ಏನು ಕೇಳಿದ್ರೆ ಈಗ ಒಂದು ಸೆಕೆಂಡ್ ಕೇಳಿ ಸರ್. ನೀವು ಕೂಲಾಗಿ ರೆಕಾರ್ಡ್ಗೆ ಹೋಗ್ತೈತೆ. ದಯವಿಟ್ಟು ನಾವು ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದೀರಿ. ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು. ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ರೂಲಿಂಗ್ ಪಾರ್ಟಿ ಅವರಿಗೆ ಅಧ್ಯಕ್ಷರೇ ರೂಲಿಂಗ್ ಪಾರ್ಟಿ ಅವರಿಗೆ ನಾವು ಏನ್ ನಿಲುವಳಿ ತಂದಿವಿ ಓದ್ತೀನಿ, ಆಮೇಲೆ ಇಮಿಡಿಯೇಟ್ ಕೊಟ್ಬಿಡಿ. ನಾವೇನು ಜಾಸ್ತಿ ಏನು ಇದಾಗಲ್ಲ. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಲಿಕ್ಕರ್ ವ್ಯವಹಾರ ಏನಿದೆ, ಇಡೀ ರಾಜ್ಯದಲ್ಲಿ ಮೊನ್ನೆ ವಿಡಿಯೋ ಬಂದು 2.5 ಕೋಟಿ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ಗೂ ಮಾಡಿರುವಂತ ಆಡಿಯೋ ಬಂದಿದೆ. ಅದರಲ್ಲಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, 3ನೇ ಬಾರಿ ಆಗಿದೆ ಈ ತರ. ಪದೇ ಹಿಂಗ ಆಗ್ತಾನೆ ಇದೆ. ಇದು ಒಂದ್ ರೀತಿ ರಾಜ್ಯ ಸರ್ಕಾರ ಒಂದ್ ರೀತಿ ಕರಪ್ಟ್ ಔಟ್ ಇದೆ. ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ.
ಈ ತರದೆಲ್ಲ ದೊಡ್ಡ ಒಂದು, ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟು ಆಗ್ಬಿಟ್ಟಿದೆ, ಮಂತ್ರಿಗಳ ಮೇಲೆ ಕಂಪ್ಲೇಂಟು ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೇನು ಬರೀ ಆಡಿಯೋ ಬಂದಿದೆ ಅಂತಲ್ಲ, ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟು ಆಗಿದೆ, ಅವ್ರ ಮೇಲೆ ಕೇಸು ದಾಖಲಾಗಿದೆ. ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು, ಇಂಪಾರ್ಟೆಂಟ್ ಇದೆ. ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ, ಮಾಧ್ಯಮದಲ್ಲೆಲ್ಲ ಫುಲ್ 2 ದಿನ ಬಂದಿದೆ ಇದ್ರ ಬಗ್ಗೆ. ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ, ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡ್ಬೇಕು ಅಂತ. ಈಗ ನಮ್ಮ ನಾನು ನೋಡಿದ್ದೇನೆ, ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಏನೆಲ್ಲ ಇವೆಲ್ಲ ಚರ್ಚೆಗಳು ನಿಮ್ಗೆ ತಗೊಳ್ಬಹುದು. ಆಯ್ತಪ್ಪ, ಮುಗಿಸ್ಲಿಕ್ಕೆ ಆಯ್ತು, ನಾನು ಹೇಳ್ದು ಕೇಳಿಲ್ಲಿ, ಇದು ನಿಮ್ಗೆ ಅದಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದು ಬೇಡ, ನಾವು ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಶಿಕ್ಷಣ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಇಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು, ಕಿಕ್ ಏರ್ದಾಗಲೇ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಅದು ಕುಡ್ದಾಗ ಕಿಕ್ ಆಗೋದು, ಕಿಕ್ ಆಗೋದಿಲ್ಲ. ಒಂದು ಮಂತ್ರಿ ಮಂಡಲದ ಸದಸ್ಯರ ಬಗ್ಗೆ ಯಾಕೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆದಾಗ ಚರ್ಚೆ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟ್ ಮಾಡಿ. ಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ಕೃತಜ್ಞತೆ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಮಂಡಿಸಿ ಅನುಮೋದನೆಯಾದ ನಂತರ ಭ್ರಷ್ಟ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಹೌದು, ತೀರ್ಮಾನ ಮಾಡ್ಕೊಂಡು ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸಚಿವರ ರಾಜೀನಾಮೆ ಅವ್ರು ರಾಜೀನಾಮೆ ತಗೊಳ್ಳಿ, ಸದನ ನಡೆಸಿ. ಅವ್ರು ರಾಜೀನಾಮೆ ಸಚಿವರು ಅವ್ರು ಇಲ್ಲಿದ್ಕೊಂಡು ನಮ್ಮ ಕೇಳಕ್ಕಾಗಲ್ಲ. ಅರೆಸ್ಟ್ ಆಗಿದ್ದಾರೆ. ಸಂಮಿಷನ್ ಮಾಡಿದ್ದೀನಿ, ನಾನು ರೂಲಿಂಗ್ ಕೊಟ್ಟಿದ್ದೇನೆ, ಹೇಳಿದ್ದೇನೆ, ಮಾತಾಡಿ. ಇದು ದೊಡ್ಡ ಸ್ಕ್ಯಾಂಡಲ್, ಒಂದು 4,000 ಕೋಟಿ ನೀವು ಸಭಾಧ್ಯಕ್ಷರೇ ನೋಡಿ, ಇಲ್ಲಿ ಇಡೀ ರಾಜ್ಯದಲ್ಲಿ ದಯವಿಟ್ಟು ಅವಕಾಶ ಮಾಡಿ. ಪೆನ್ ಡ್ರೈವ್ ಇದೆ ಇದರಲ್ಲಿ. ಚರ್ಚೆ ಮಾಡಿ. ಅಬ್ಕಾರಿ ಸಚಿವರು ಇಲ್ಲೇ ಕೂತಿದ್ದಾರೆ, ದಯವಿಟ್ಟು ಚರ್ಚೆಗೆ ಅವಕಾಶ ಕೊಡ್ಬೇಕು ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ಪೆನ್ ಡ್ರೈವ್ ಇದೆ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ರಿಸೈನ್ ಕೊಡ್ರಿ. 22 ಜನವರಿ 2026ರಂದು ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ವಿಧಾನಸಭೆಯ ಸದಸ್ಯರಾದ ಭ್ರಷ್ಟಾಚಾರ ನಡೆದಿದೆ. ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ. ಶ್ರೀ ಪ್ರದೀಪ್ ಈಶ್ವರ್ ಅವರು ರಾಜ್ಯಪಾಲ ಭಾಷಣದ ಮೇಲೆ ವಂದನ ನಿರ್ಣಯದ ಅನುಮೋದಿಸಿದರು. ಮಾನ್ಯ ಪ್ರದೀಪ್ ಈಶ್ವರ್ ಅಧ್ಯಕ್ಷರೇ, ವಿಧಾನಮಂಡಲದ ಸದಸ್ಯರನ್ನು ಉದ್ದೇಶಿಸಿ ಈ ಅಧಿವೇಶನದಲ್ಲಿ ರಾಜೀನಾಮೆ ಕೊಡಲೇಬೇಕು. ನಾವು ರಾಜ್ಯಪಾಲರಿಗೆ ಕೃತಜ್ಞತಾ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೊಡುತ್ತೇವೆ. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದಿಸುತ್ತೇವೆ. ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದುಕೊಳ್ಳಲೇಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಕೇರಳ ಚುನಾವಣೆಗೆ ಕಲೆಕ್ಟ್ ಮಾಡ್ತಾ ಇರೋದು, ಕೇರಳ ಚುನಾವಣೆಗೆ ಹಣ ಮಾಡ್ತಾ ಇರೋದು. ಈಗ ಸದನವನ್ನು ರಾಜೀನಾಮೆ ಅವ್ರು ಹೇಳಿದ್ದಾರೆ 2 ಗಂಟೆ 15 ನಿಮಿಷಕ್ಕೆ ಮುಂದೆ ಅಬಕಾರಿ ಸಚಿವರೇ ರಾಜೀನಾಮೆ ಕೊಡ್ರಿ. ಅಬಕಾರಿ ಸಚಿವರು